ಗಾಡಿ ಇದು 4:30 ಸರ್. 4:30. 4,30,000. ಗಾಡಿ 4 ಲಕ್ಷ. ಹೌದು ಸರ್. ಓಡಿ ಬರ್ತೀವಿ. ಹಾಂ ಬಾಯ್. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಚಾನಲ್. ನಾನು BN ಶಿವರಾಜ್. ಸೊ ನನ್ನ KTM ಹೊಸ ಗಾಡಿ ಇದು, ಅಡ್ವೆಂಚರ್ 390. ಫಸ್ಟ್ ರೈಡ್ ಬೆಂಗಳೂರು ಟು ಧರ್ಮಸ್ಥಳ. ಆಲ್ರೆಡಿ ಮನೆ ಬಿಟ್ಟು ಒಂದು ಹಾಫ್ ಆನ್ ಅವರ್ ಆಗಿದೆ. ಸೊ ನೀವೇನು ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸೊ ಹೊಸ ಗಾಡಿ ಆದ್ದರಿಂದ ಸ್ಪೀಡ್ ಲಿಮಿಟು ಒಂದು 80-90 ಮೇಂಟೈನ್ ಮಾಡ್ಕೊಂಡ್ರೆ ಒಳ್ಳೆಯದು. ಜಾಸ್ತಿ ಸ್ಪೀಡ್ ಹೋದ್ರೂ ಪ್ರಾಬ್ಲಮ್ ಆಗಿಬಿಡುತ್ತೆ. ಯಾಕಂದರೆ ಇಂಜನ್ ಸೆಟ್ ಆಗಬೇಕಲ್ಲ ಫಸ್ಟು, ಅದಕ್ಕೆ ಜಾಸ್ತಿ ಓವರ್ ಸ್ಪೀಡ್ ಆಗಿಬಿಟ್ರೆ ಬೇಗ ಇಂಜನ್ ಪ್ರಾಬ್ಲಮ್ ಆಗಿಬಿಡುತ್ತೆ. ಒಂದು 80-90 ಸ್ಪೀಡಲ್ಲಿ ಮೇಂಟೈನ್ ಮಾಡ್ಕೊಂಡು ಹೋಗಿದ್ರೆ ಇಂಜನ್ ಲೈಫು ಚೆನ್ನಾಗಿರುತ್ತೆ. ಒಂದು ಸರ್ವಿಸ್ ಆಗಿಬಿಡ್ಲಿ. ಆಲ್ರೆಡಿ ನಾನು 330 ಕಿಲೋಮೀಟ್ರ್ ಓಡಿಸಿದ್ದೀನಿ. ಸೊ ಇದು ನನ್ನ ಫಸ್ಟ್ ರೈಡ್. ಇದು ಬೆಂಗಳೂರು ಟು ಧರ್ಮಸ್ಥಳ ರೈಡು. ಫಸ್ಟ್ ದೇವಸ್ಥಾನಕ್ಕೆ ಹೋಗೋಣ ಅಂತ, ಹೊಸ ಗಾಡಿ ಫಸ್ಟ್ ರೈಡ್ ದೇವಸ್ಥಾನಕ್ಕೆ ಮಾಡೋಣ, ಧರ್ಮಸ್ಥಳಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಪೂಜೆ ಗೀಜೆ ಮಾಡಿಸೋಣ ಅಂತ ಹೇಳ್ಬಿಟ್ಟು ಧರ್ಮಸ್ಥಳಕ್ಕೆ ರೈಡ್ ಹಾಕಿದ್ದೀನಿ. ಸ್ಮಾಲ್ ರೈಡ್ ಇದು. 2 ಡೇಸು ರೈಡ್ ಅನ್ಕೊತಾ ಇದ್ದೀನಿ ನಾನು ಇದನ್ನು ಧರ್ಮಸ್ಥಳಕ್ಕೆ. ಯಾಕಂದರೆ ಅದಕ್ಕಿಂತ ಜಾಸ್ತಿ ಓಡಿಸೋಕ್ಕಾಗಲ್ಲ. ಯಾಕೆ ಸರ್ವಿಸ್ ಮಾಡಿಸ್ಬೇಕು, ಮತ್ತು ನಾನು ಬೆಂಗಳೂರು ಬರಬೇಕು. ಗಾಡಿ ರಿಜಿಸ್ಟ್ರೇಷನ್ ಆಗಿಲ್ಲ, ಇನ್ನೂ ನಂಬರ್ ಬಂತಿಲ್ಲ. ಅದಕ್ಕೆ ಫಸ್ಟ್ ರೈಡ್ ಒಂದು ಹಾಕ್ಬಿಡೋಣ ಅಂತ ಹೇಳ್ಬಿಟ್ಟು ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ವಿ. ಒಂದು 80-90 ಸ್ಪೀಡಲ್ಲಿ ಹೋಗ್ತಾ ಇದ್ರು ಈ ಗಾಡಿ ಒಂದು 30 ಸ್ಪೀಡಲ್ಲಿ ಹೋಗ್ತಾ ಇದ್ದಂಗೆ ಕಾಣಿಸುತ್ತೆ ಗಾಡಿ ಇದು. ಆದರೆ ಸಾಕ ಸ್ಮೂದಾಗಿದೆ, ಗೊತ್ತಾಗೋದಿಲ್ಲ. ಅದರಲ್ಲಿ ಬೇರೆ ರೈಡಿಂಗ್ ಗೇರ್ ಬೇರೆ ಹಾಕಿದ್ನಲ್ಲ, ಅದರಿಂದ ಈ ವಿಂಡೆಲ್ಲ ಒಳಗಡೆ ಹೋಗೋದು ಇದರಿಂದ ಗೊತ್ತಾಗಲ್ಲ ನಮಗೆ. ಅಲ್ಲೊಂದು ಕಾಣಿಸ್ತಾ ಇದೆಲ್ಲ ಮುಂದೆ ನೋಡಿ, ಫಾಗಲ್ಲಿ ಎಷ್ಟು ತುಂಬ್ಕೊಂಡ್ಬಿಟ್ಟಿದೆ, ಅಪಾರ್ಟ್ಮೆಂಟೇ ತುಂಬ್ಕೊಂಡ್ಬಿಟ್ಟಿದೆ. ಮೇಲಿರೋರು ಹೆಂಗಿರ್ಬೇಕು ನೋಡಿ ನೀವು, ಅದು ಕಾಣಿಸ್ತಾ ಇದೆ ಅಲ್ಲ ನಿಮಗೆ. ಕಾಶ್ಮೀರಲ್ಲಿ ಇರ್ತಾರಲ್ಲ ಆ ಥರ ಇದ್ದಂಗೆ ಇರುತ್ತೆ ಹೇಳಿ. ಬಾಲ್ಕನಿಯಲ್ಲಿ ಬಂದು ನೋಡಿದ್ರೆ ಅವ್ರಿಗೇನು ಕಾಣಿಸ್ತಿದೆ ಅಲ್ಲ ಆಚೆ. ಹೆದ್ದಾರಿಯಲ್ಲಿ ವಾಹನ ನಿಲುಗಡೆ ನಿಷೇಧಿಸಲಾಗಿದೆ. ನೋ ಪಾರ್ಕಿಂಗ್. ಸ್ಪೀಡ್ ಲಿಮಿಟೆಡ್ 80 ಸ್ಪೀಡ್. ನಾವು ಒಂದು ಸೈಡಲ್ಲೇ ಹೋಗ್ಬಿಡೋಣ. ಅವೆಲ್ಲ ಫಾಸ್ಟಾಗಿ ಹೋಗ್ತಾ ಇರ್ತಾನೆ, ನಾವು ಸ್ಲೋ ಹೋಗೋದಲ್ಲ. ಒಂದು 80 ಸ್ಪೀಡಲ್ಲಿ ಒಂದು ಸೈಡ್ಗೆ ಹೋಗೋಣ. ರೋಡ್ ಮಾತ್ರ ಸೂಪರ್ ಆಗಿದೆ, ಸ್ಮೂತಾಗಿ. ಸ್ವಲ್ಪ ವೈಬ್ಲಿಂಗೂ ಆಗಲ್ಲ, ವೈಬ್ರೇಟೂ ಆಗಲ್ಲ. ಈ ನೈಸ್ ರೋಡಿಗಿಂತ ಸೂಪರ್ ಆಗಿದೆ ಇದು ಹಾಸನ ರೋಡು, ಬೆಂಗಳೂರು ಟು ಹಾಸನ ರೋಡು. ನೈಸ್ ರೋಡು ಎಲ್ಲ ಪ್ಯಾಚ್ ಆಗಿಬಿಟ್ಟಿದೆ. ಅದರಲ್ಲಿ ಹೋಗ್ತಾ ಇದ್ರೆ ಫುಲ್ಲು ಗಾಡಿನೇ ಒಂಥರ ವೈಬ್ರೇಷನ್. ಒಂದು 100 ಸ್ಪೀಡಲ್ಲಿ ಹೋದರೆ. ಬಟ್ ಓಡಿಸ್ತೀನಿ, ಒಂದು ಸರ್ವಿಸ್ ಆದಮೇಲೆ ಓಡಿಸ್ಬೇಕಿದು. ಒಂದು ಸರ್ವಿಸ್ ಆಗೋ ತನಕ ಸ್ವಲ್ಪ ನಿಧಾನಾಗಿ ಓಡಿಸೋಣ. ಏನು 460 ಕಿಲೋಮೀಟ್ರ್ ಆಗಿಬಿಟ್ಟಿದೆ ನನ್ನ ಬೈಕ್ ಆಲ್ರೆಡಿ. ಇನ್ನೊಂದು 600 ಕಿಲೋಮೀಟ್ರ್ ಧರ್ಮಸ್ಥಳದಿಂದ ಅಲ್ಲಿಂದ ಹೋಗಿ ರಿಟರ್ನ್ ಹೋದರೆ, ಮನೆಗೆ ಹೋದರೆ ಸರ್ವಿಸ್ ಮಾಡಲೇಬೇಕಾಗುತ್ತೆ. 1000 ಮೇಲೆ ಆಗ್ಬಿಡುತ್ತೆ ನನಗೇನು ಗೊತ್ತಿರೋ ಥರ. ಎಲ್ಲಪ್ಪ ಇವನು ಸೆಂಟ್ರಲ್ ರೋಡಿಂದ ಇಂಡಿಕೇಟರ್ ಹಾಕ್ಕೊಂಡು ಹೋಗ್ತೇನೆ ನಾನು ಹೈವೇಲಿ ಆಟೋದವರು. ನೆನ್ನೆ ಈ ಕಡೆ ಎಲ್ಲ ಫುಲ್ ಜೋರಾಗಿ ಮಳೆ ಆಯ್ತಂಗಿದೆ. ಸೈಡಲ್ಲೆಲ್ಲ ನೀರು ನಿಂತ್ಕೊಂಡಿದೆ ಈ ಕಡೆ ಎಲ್ಲ ರೋಡಲ್ಲೆಲ್ಲ. ನನಗೆ ಮಾತ್ರ ಸಖತ್ ಇಷ್ಟ ಆಯ್ತು ಈ ಹೈವೇ ಮಾತ್ರ, ನಿಜವಾಳು. ಬೆಂಗಳೂರು ಟು ಹಾಸನ ಹೈವೇ ಚೆನ್ನಾಗಿದೆ. ಸ್ವಲ್ಪ ಜಾಸ್ತಿ ಕರ್ವ್ಗಳಿದ್ದಾವೆ ಜಾಸ್ತಿ, ಅದನ್ನು ಬಿಟ್ಟರೆ ರೋಡ್ ಮಾತ್ರ ಸ್ಮೂತಾಗಿದೆ. ನೆಲಮಂಗಲ ದೇವನಹಳ್ಳಿ ಎಕ್ಸ್ಪ್ರೆಸ್ ಹೈವೇ ಪ್ರೈವೇಟ್ ಲಿಮಿಟೆಡ್. ನೆಲಮಂಗಲ ಟೋಲ್ ಹತ್ರ ಇದ್ದೀವಿ ಇವಾಗ. ಏನಕ್ಕೆ ಬಸ್ಸನ್ನು ರಿವರ್ಸ್ ಹಾಕ್ತಾ ಇದ್ದಾನೆ.
ಮೋಸ್ಟ್ಲಿ ಫಾಸ್ಟಾಗಿ ವರ್ಕ್ ಆಗಿಲ್ಲ ಅನಿಸುತ್ತೆ ಅಲ್ಲಿ. ಇದರಲ್ಲಿ ಇನ್ನೂ ಆಪ್ಷನ್ಸ್ ಇದೆ. ಈ ಇದ್ರ ಬೈಕಲ್ಲಿ ಆಪ್ಷನ್ಸ್ ಅಷ್ಟೊಂದು ಸರಿಯಾಗಿ ಗೊತ್ತಿಲ್ಲ ನನಗೆ. ಈ ಸರಿ ಸರ್ವಿಸ್ ಹೋದಾಗ ಕೇಳಬೇಕು ಅದು ಯಾವ ಥರ ಯೂಸ್ ಮಾಡಬೇಕು ಅಂತ. ಆನ್ ರೋಡಲ್ಲಿದೆ, ಕಾರ್ನರ್ ಎಬೇಸಿಂಗ್ ಇದೆ, ಎಲ್ಲ ಇದೆ. ಒಂದು 4 ಲಕ್ಷಗೆ ಒಂದು ಒಳ್ಳೆ ಬಜೆಟಲ್ಲಿ ನಿಜವಾಗ್ಲೂ 4 ಲಕ್ಷಗೆ ಒಂದು ಟೂರಿಂಗ್ ಬೈಕು ಸೂಪರ್. 4 ಲಕ್ಷಗೆ ಚೆನ್ನಾಗಿದೆ. ಇಷ್ಟೊಂದು ಆಪ್ಷನ್ಸ್ ಕೊಟ್ಟಿದ್ದಾರೆ. ಒಂದು 15 ಲಕ್ಷ 20 ಲಕ್ಷ ಇರುತ್ತಲ್ಲ, ಕಾಸ್ಟ್ ಇರುತ್ತಲ್ಲ, ಅದರಲ್ಲಿ ಇರುತ್ತಲ್ಲ ಆಪ್ಷನ್ಸು, ಅಷ್ಟೊಂದು ಆಪ್ಷನ್ಸ್ ಇದರಲ್ಲಿ ಕೊಟ್ಟಿದ್ದಾರೆ. ಇದೊಂದು ಗ್ರೇಟ್. ನನಗೆ ಒಂಥರ ಇರಿಟೇಷನ್, ಒಂದು 80 ಸ್ಪೀಡಲ್ಲೇ ಸ್ಲೋ ಹೋಗ್ಬೇಕಂದ್ರೆ ಒಂಥರ ನಮಗೆ ಒಂಥರ ಬೇಜಾರು ಅನಿಸ್ಬಿಡ್ತದೆ. ಏನು ಮಾಡೋಕ್ಕಾಗಲ್ಲ, ಹೋಗ್ಬೇಕಲ್ಲ. ಇನ್ನು ಹೊಸ ಗಾಡಿ ಒಂದು 80-90 ಮೈಂಟೈನೇ ಮಾಡಬೇಕು, ಇಲ್ಲಾಂದರೆ ಇಂಜನ್ ಲೈಫ್ ಕರೆಕ್ಟಾಗಿ ಬರೋಲ್ಲ. ಹೊಸ ಇಂಜಿನ್ ಅಲ್ಲ, ಆಗಿರಲ್ಲ. ಅದಕ್ಕೆ ಸೆಟ್ ಆಗಬೇಕಂದ್ರೆ ಒಂದು ಸ್ವಲ್ಪ ಸ್ಮೂತಾಗಿ ಒಂದು 1000 ಕಿಲೋಮೀಟ್ರ್ ರನ್ ಆಗಿಬಿಟ್ರೆ ಆಲ್ರೆಡಿ ಸ್ಮೂತ್ ಆಗಿಬಿಡುತ್ತೆ ಇಂಜಿನ್. ಆವಾಗ ಓಡಿಸಿದ್ರೆ ಪ್ರಾಬ್ಲಮ್ ಇರೋಲ್ಲ. ಇವಾಗಲೂ ಸ್ಟಾರ್ಟಿಂಗಲ್ಲ ಸೆಟ್ ಆಗಿಲ್ಲ. ಈ ಲೈನಾಕ್ಸ್ ಗ್ಲೋಸ್ ಯಾಕೋ ನನಗೆ ಲೂಸ್ ಅನ್ನಿಸ್ತಾ ಇದೆ. ಮುಂದೆ ಈ ಜಾಗದಲ್ಲಿದೆ ನೋಡಿ, ಈ ಜಾಗದಲ್ಲಿ ಸ್ವಲ್ಪ ಗ್ಯಾಪ್ ಇದೆ. ಆ ಗ್ಯಾಪ್ ಇರೋದ್ರಿಂದ ಈ ಕ್ಲಚ್ಚೆಲ್ಲ ಪ್ರೆಸ್ ಮಾಡೋದು ಬೇಕಾದರೆ ಸ್ವಲ್ಪ ಸ್ಲಿಪ್ ಆಗುತ್ತೆ. ಇದು ನೋಡಬೇಕಿದು. ನಮ್ಮ ಮೀಡಿಯಮ್ ಸೈಜ್ ಅಂತ ಹೇಳ್ದ, ಆದ್ರೂ ಮೀಡಿಯಮ್ ಸೈಜ್ ಲೂಸ್ ಇದೆ. ಸ್ಮಾಲ್ ಸೈಜ್ ಟ್ರೈ ಮಾಡಿದೆ, ಫುಲ್ ಟೈಟ್ ಇತ್ತು. ಬಟ್ ಸ್ಮಾಲ್ ಸೈಜ್ ತೊಗೋಬೇಕಾಗಿತ್ತು. ಸ್ವಲ್ಪ ದಿನ ಹೋದರೆ ಲೂಸ್ ಆಗ್ತಾಯಿತ್ತಲ್ಲ ಗ್ಲೌಸು. ಸ್ಮಾಲ್ ಸೈಜ್ ತೊಗೊಂಡಿದ್ದರೆ ಚೆನ್ನಾಗಿರ್ತಾಯಿತ್ತು ಗ್ಲೌಸು. ಇದು ಸ್ವಲ್ಪ ಲೂಸ್ ಇದೆ ಅಷ್ಟೇ, ಇನ್ನೇನಿಲ್ಲ. ಬಟ್ ಕಂಫರ್ಟ್ ಚೆನ್ನಾಗಿದೆ. ಪ್ರೈಸೂ ಹಂಗೆ ಇದೆ, 3,950 ರೂಪಾಯಿ. 4,000 ಅಂದ್ಕೊಳ್ಳಿ ಗ್ಲೌಸ್ ಇದು. ಅವಾಗೆ ಕ್ಯಾಮ್ರಾ ಆನ್ ಆಗಿಲ್ಲ. ಈ ಬೈಕರ್ಸ್ ನೋಡಬೇಕಾಗಿತ್ತು. ಎಷ್ಟೊಂದು ಜನ ಬಂದಿದ್ದಾರೆ ಗೊತ್ತಾ, ಸುಮಾರು ಒಂದು 50-60 ಬೈಕರ್ಸ್ ಬಂದಿದ್ದಾರಪ್ಪ. ಎಲ್ಲ ದೊಡ್ಡ ದೊಡ್ಡ ಗಾಡಿಗಳೇ, ಈ ಟೈಗರು, BMW ಇವೆಲ್ಲ ಗಾಡಿಗಳು, ದೊಡ್ಡ ದೊಡ್ಡ ಗಾಡಿಗಳೇ ತೊಗೊಂಡ್ಬಂದಿದ್ದಾರೆ ಎಲ್ಲ. ಅವ್ರದ್ದೇ ಆವಡಿ ಈ ರೋಡೆಲ್ಲ ಫುಲ್ಲು ಚಚ್ಕೊಂಡು ಹೋಗ್ತಾ ಇದ್ದಾರೆ. 160 180 ಸುಯ್ ಅಂತ ರಾಕೆಟ್ ಹೋದಂಗೆ ಹೋಗೋದು. ನಮ್ಮದು ಹೊಸ ಬೈಕಲ್ಲ, ನಮ್ಮದು ರಾಕೆಟ್ ಏನಿಲ್ಲ. ಇನ್ನು ಸ್ವಲ್ಪ ದಿನ ಹೋಗ್ಬೇಕು. ರಾಕೆಟ್ ಸ್ಪೀಡಲ್ಲಿ ಓಡಿಸ್ಬೇಕಂದ್ರೆ ನೀನು ಸ್ವಲ್ಪ ದಿನ ಓಡಿದ್ರೆ ಓಡಿಸ್ಬೋದು. ಇವಾಗ ಏನಿದ್ರು 80-90 ಸ್ಪೀಡಲ್ಲಿ ಮೇಂಟೈನ್ ಮಾಡ್ಕೊಂಡು ಹೋಗು. ಅಣು ಸೈಡ್ ಬಿಡೋಣ. ಆ ಕಡೆ ಒಂದು ಟ್ಯಾಕ್ಟ್ರು, ಈ ಕಡೆ ಒಂದು ಟ್ಯಾಕ್ಟ್ರು. ಏಣ ಹೈವೇ ಎಲ್ಲ ನೀವೇ ಓಡಿಸ್ಕೊಂಡು ಹೋಗ್ತಾ ಇದ್ದೀರಾ, ನಾವೆಲ್ಲ ನಾವು ಹೋಗೋದು. MG ಹೆಕ್ಟರು ಫ್ಲಾಪ್ ಆಗೋಯ್ತು ಗಾಡಿ. MG ಹೆಕ್ಟರ್ ಓಡಿಲ್ಲ ಜಾಸ್ತಿ. ಹೊಸ್ದಾಗಿ ಬಂದಿರೋ ಕಂಪ್ನಿಗಳಲ್ಲಿ ಕಿಯಾನೇ ಬೆಟ್ರು. ಕಿಯಾ ಚೆನ್ನಾಗಿದೆ. ಕಿಯಾ ಅಂದ ತಕ್ಷಣ ನೋಡಿ 100 ಇಯರ್ಸ್ ಕಿಯಾ ಬಂತು. ಸೆಲ್ಟೋಸು ಪ್ರೈಜೇ ಸ್ವಲ್ಪ ಜಾಸ್ತಿ ಇದೆ, ಹೆವಿ ಇದೆ. ಅಂದರೆ ಬೇಸಿಕ್ಕಿಂದನೇ ಇದೆ, 14 ಲ್ಯಾಕ್ಸಿನೇ ಇದೆ. ಒಳ್ಳೆ ಗಾಡಿ ಬೇಕಂದರೆ ಒಂದು 22 ಲ್ಯಾಕ್ಸ್. ಅದು ಬಂದು ಹ್ಯಾಚ್ ಬ್ಯಾಕ್ ವೆಹಿಕಲ್ಗೆ ತುಂಬ ಕಾಸ್ಟ್ಲಿ ಆಯಿತು. ಅಷ್ಟೊಂದು ಸೇಮ್ ಕ್ರೇಟೆ ಗಾಡಿ ಥರನೇ ಅದೂ ಜಾಸ್ತಿ ಆಯಿತು. ನೋಡಿ ಸೆಲ್ಟೋಸ್ ಎಷ್ಟೊಂದು ಇದೆ ನೋಡಿ, ಕಣ್ಣು ಮುಂದೆನೇ ಹೋಗ್ತಾ ಇದ್ದಾವೆ ಹಿಂಗೆ ಕಿಯಾ ಗಾಡಿಗಳು. ನಾಯಿ ನೋಡಿ ಇಲ್ಲಂದರೆ ಪಾಪ ಯಾರೋ ಹಸ್ಕೊಂಡು ಹೋಗ್ಬಿಟ್ಟಿದ್ದಾರೆ ಹೇಗೆ. ಸ್ಪೀಡಲ್ಲಿದ್ದಾಗ ಏನೋ ನಾಯಿ ಎಣ್ಣ ಅಡ್ಡ ಬಂದ್ರೆ ಅಷ್ಟೇ ಮುಗಿದ ಕತೆ. ಕಾರುಗಳಿಗೆ ಹೊಡೆದ್ರೆ ಮುಂದೆ ನಾಯಿ ಗಿಂಪರ್ ರೇಡಿಯೇಟ್ರ್ ಎಲ್ಲ ಊಸ್ಟ್ ಆಗಿಬಿಡುತ್ತೆ. ಇನ್ನು ಬೈಕ್ಗೆ ಬಿದ್ದರೆ ಅಷ್ಟೇ ಹಾರ್ಕೊಂಡು ಹೋಗ್ಬಿಡೋದು ಗಳಿಗೆ. ಹಂಗೆ 1 2 3 4 5 6 7 8 9 ಸ್ಪೀಡ್ ಬ್ರೇಕರ್ ಹಾಕಿದಾರಪ್ಪ. 9 ಸ್ಪೀಡ್ ಬ್ರೇಕರ್. ಒಂದು ತಪ್ಪಿಸ್ಕೊಂಡು ಒಂದು ತಪ್ಪಿಸ್ಕೊಳ್ಬಾರ್ದು ಅಂತ. ಏನು ಇಷ್ಟೊಂದು ರಶ್ ಇದೆ ಇಲ್ಲಿ, ಬೈಕ್ಗಳೆಲ್ಲ ಹೆಂಗೆ ನಡೆಸಿದ್ದಾರೆ. ನಾನ್ನೂರ 97 ಕಿಲೋಮೀಟ್ರ್ ಆಗಿದೆ. 3 ಕಿಲೋಮೀಟ್ರ್ ಬಾಕಿ ಇದೆ ಅಷ್ಟೇ, ಇನ್ನು 500 ಕಿಲೋಮೀಟ್ರಿಗೆ. ಫೈನಲಿ ಹಾಸನಾಗ ರೀಚ್ ಆಗಿದ್ದೀವಿ. ಟೈಮ್ ಬಂದು 10:41. ಈಗ ತಾನೇ ಟಿಫನ್ ಮುಗಿಸ್ಕೊಂಡು ಹೊಡ್ತಾ ಇದ್ದೀವಿ ಧರ್ಮಸ್ಥಳ ಕಡೆ.
ಅಣ್ಣವು ಆಟೋ ಅಣ್ಣ ಏನಣ್ಣ ನೀನು ಹಂಗೆ ತಿರ್ಸಿಬಿಟ್ರೆ ಹೆಂಗಣ್ಣ ನೀವು? ಏನಿದು ಕುದುರೆ ಆಗಲ್ಲ ಕತ್ತೆ ಆಗಲ್ಲ? ಬೆಂಗಳೂರಿಂದ ಇಲ್ಲಿ ತನಕ ಬಂದಿದ್ದು ಗೊತ್ತೇ ಆಗಿಲ್ಲ. ಸ್ಮೂತಾಗಿ 4 ಲೈನ್ ಹೈವೇ ಎಲ್ಲ ಸಾಗೋದಾಗಿತ್ತು. ಟ್ರಾವೆಲ್ ಮಾತ್ರ ಸಾಗೋದಾಗಾಯ್ತು. ಸದ್ಯ ಇವಾಗ ಹಾಸನ ಬಿಟ್ಟು ಸ್ವಲ್ಪ ಮುಂದೆ ಬಂದಿದ್ದೀವಿ, ತಿಂಡಿ ಮುಗಿಸ್ಕೊಂಡು. ಸೊ ಫೈನಲಿ ಬೇಲೂರಿಗೆ ರೀಚ್ ಆಗಿದ್ವಿ. ಟೋಟಲ್ ಕಿಲೋಮೀಟರ್ಸ್ ಬಂದು 580 ಕಿಲೋಮೀಟರ್ಸ್ ಆಯಿತು ನನ್ನ ಗಾಡಿ. ಬೇಲೂರಿಂದ ಹೊರಡ್ತಾ ಇದ್ದೀವಿ ಈಗ. ಪೊಲೀಸಪ್ಪನ ಹೆಂಗೂ ನಿಲ್ಲಿಸಿಲ್ಲ ನಮ್ಮ ಗಾಡಿ, ಹೊಸ ಗಾಡಿ ಅಂತ ನೋಡ್ದ, ನಿಲ್ಲಿಸಿಲ್ಲ ಗಾಡಿನ. ನಿಲ್ಲಿಸಿ ಬಿಡು, ಇನ್ಶೂರೆನ್ಸ್ ಎಲ್ಲ ಐತೆ ನನ್ನ ಅದರಲ್ಲಿ. ನಂಬರ್ ಒಂದು ಬಂದಿಲ್ಲ ಅಷ್ಟೇ, ಮತ್ತು ಇನ್ಶೂರೆನ್ಸ್ ಎಲ್ಲ ಆಗಿದೆ ಗಾಡಿ. ಹೊಸ ಗಾಡಿ ಅಲ್ಲ, ಅಷ್ಟು ಬೇಗ ಯಾರು ನಿಲ್ಲಿಸಲ್ಲ. ಅದರದ್ದು ಬೇಳೆ ನಾವು ಫುಲ್ಲು ಎಲ್ಲ ಗೇರಲ್ಲಿದ್ದೀವಲ್ಲ, ಹೆಲ್ಮೆಟ್ಟು ಎಲ್ಲ ಗೇರಲ್ಲಿದ್ದರೆ ನಿಲ್ಲಿಸೋದಂತೂ ಕಮ್ಮಿ. ಏನೋ ಮಳೆ ಬರೋ ಥರ ಇದೆ, ಮಳೆ ಬಂದರೆ ಎಲ್ಲಾದರೂ ನಿಲ್ಲಿಸ್ಬಿಡ್ಬೇಕು, ಯಾಕಂದರೆ ಲ್ಯಾಪ್ಟಾಪ್ ಎಲ್ಲ ಇದೆ. ಬಟ್ ನಮಗೆ ಬೇರೆ ಲೈನ್ ಗೇರ್ ಇಲ್ಲ, ಮೈನು ಮಳೆ ಬರುತ್ತಾ ಇದ್ದರೆ ಎಲ್ಲಾದರೂ ನಿಲ್ಲಿಸ್ಬಿಡ್ಬೇಕು ಅಷ್ಟೇ. ಎಲ್ಲಾದರೂ ಒಂದು ಸ್ಟಾಪ್ ಮಾಡಿಬಿಟ್ಟು ಮಳೆ ನಿಂತೋಗೋ ತನಕ ಇದ್ಬಿಟ್ಟು ಹೋಗ್ಬೇಕು. ಈಗ ಹೊಸ್ದಾಗಲ್ಲ, ಇನ್ನೂ ಒಂದೊಂದೇ ಸೆಟಪ್ ಮಾಡ್ಕೋಬೇಕು. ಗಾಡಿ ಮಾತ್ರ ಸಕ್ಕತ್ ಕಂಫರ್ಟಬಲ್ ಆಗಿದೆ, ನಿಜೋಳು ಆರಾಮಾಗಿ ಕೂತ್ಕೊಂಡು ಕಾರಲ್ಲಿ ಕೂತ್ಕೊಂಡು ಹೋದಂಗಿರುತ್ತೆ, ಅಷ್ಟೊಂದು ಕಂಫರ್ಟಬಲ್ ಆಗಿದೆ. ಸೂಪರ್. ನನಗೆ ಮಾತ್ರ ತುಂಬ ಲೈಕ್ ಆಯ್ತು ಈ ಬೈಕ್ ಮಾತ್ರ. ಯಾಕಂದರೆ ಇನ್ನು ಆಲ್ರೆಡಿ ನಾನು ಒಂದು 250 ಕಿಲೋಮೀಟ್ರ್ ಮೇಲೆ ಬಂದಿದ್ದೀನಿ. ಬಾಡಿ ಪೈನ್ಸ್ ಅನ್ನೋದು ಗೊತ್ತಾಗ್ತಾ ಇಲ್ಲ, ಕಂಟಿನ್ಯೂಸ್ ಬರ್ತಾನೇ ಇದ್ದೀನಿ, ಬಾಡಿ ಪೈನ್ಸ್ ಅನ್ನೋದು ಗೊತ್ತಾಗ್ತಾ ಇಲ್ಲ. ಯೂಸಲಿ ನಾರ್ಮಲ್ ಗಾಡಿ ನನ್ನ ಹತ್ರ ಒಂದು ಜಿಕ್ಸರ್ ಇದೆ, ಆ ಗಾಡಿಯಲ್ಲಿ ನಾನು 100 ಕಿಲೋಮೀಟ್ರ್ ಹೋದರೆ ಸಾಕು, ಫುಲ್ ಬಾಡಿ ಪೈನ್ಸ್ ಎಲ್ಲ ಬಂದುಬಿಡುತ್ತೆ. ಬಟ್ಟು ಇದು ಮಾತ್ರ ಸೂಪರ್ ಕಂಫರ್ಟಬಲ್ ಆಗಿದೆ. ಟೂರಿಂಗ್ ಮಾತ್ರ ಬೆಸ್ಟ್ ಗಾಡಿ. ಬೆಸ್ಟ್ ಗಾಡಿ ಅಂದರೆ ಕಂಫರ್ಟಬಲ್ ಆಗಿದೆ, ವೆಯ್ಟ್ಲೆಸ್ಸು ಗಾಡಿನೂ ವೆಯ್ಟ್ಲೆಸ್ಸೇ, ಆರಾಮಾಗಿ ಓಡಿಸ್ಕೊಂಡು ಹೋಗ್ಬೋದು. ಎಷ್ಟು ಲಾಂಗ್ ಬೇಕಾದರೂ ತಗೊಂಡು ಹೋಗ್ಬೋದು ಗಾಡಿನ. ನಾನು ಫಸ್ಟು ಹಿಮಾಲಯನೂ ನೋಡಿದೆ, ಬಟ್ ನನ್ನ ಬಾಡಿಗೆ ಹಿಮಾಲಯ ಸೆಟ್ ಆಗೋದೇ ಇಲ್ಲ. ಅದು ಒಂಥರ ಹೆವಿ ಗಾಡಿ ಇದ್ದಂಗೆ ಇರುತ್ತೆ ಹಿಮಾಲಯನ್, ಬಟ್ ಇದೂ ಇದೆ ಹೆವಿ ಗಾಡಿ ಇದ್ದಂಗೆ. ಬಟ್ ಹ್ಯಾಂಡ್ಲಿಂಗ್ ಮಾತ್ರ ಇದು ತುಂಬ ಸಿಂಪಲ್ ಗುರು, ಇದು ಆರಾಮಾಗಿ ಓಡಿಸ್ಕೊಂಡು ಹೋಗ್ಬೋದು, ಈಸಿಯಾಗಿ ಹೋಗ್ಬೋದು. ನನಗೆ ಮಾತ್ರ ತುಂಬ ಇಷ್ಟ ಆಯಿತು ಈ ಗಾಡಿ ಮಾತ್ರ, ನಿಜವಾಗ್ಲೂ ಸಕ್ಕತ್ ಕಂಫರ್ಟಬಲ್ ಆಗಿದೆ. ಆಪ್ಷನ್ಸು ಅಷ್ಟೇ ಸಖತ್ತಾಗಿ ಕೊಟ್ಟಿದ್ದಾನೆ ಇದರಲ್ಲಿ. ಏನು ಒಂದು 15-20 ಲ್ಯಾಕ್ಸ್ ಬೈಕ್ ಕೊಟ್ಟಂಗೆ ಕಾರ್ನರಿಂಗ್ ABS ಆಗಲಿ, ಟ್ರಾಕ್ಷನ್ ಕಂಟ್ರೋಲ್ ಆಗಲಿ, ಮತ್ತು ಆಫ್ ರೋಡಿಂಗ್ ABS ಆಗಲಿ ಎಲ್ಲನೂ ಕೊಟ್ಟಿದ್ದಾನೆ ಇದರಲ್ಲಿ. ಡಿಸ್ಪ್ಲೇನ ನೋಡಿ ಸಖತ್ತಾಗಿದೆ, ಮತ್ತು ಡಿಸ್ಪ್ಲೇ ನೋಡೋಕ್ಕೆ. ಫೈನಲಿ ಚಾರ್ಮುರ್ ಘಾಟ್ಗೆ ರೀಚ್ ಆಗಿವೆ. ನೋಡಿ ವ್ಯೂ ಸಾಕಾಗಿದೆ ಮುಂದೆ. ಸೂಪರ್ ಫ್ಯಾಂಟಾಸ್ಟಿಕ್ ವ್ಯೂ, ಸೂಪರ್ ವ್ಯೂ. ಇಲ್ಲಿ ಕಾಣಿಸ್ತಾ ಇಲ್ಲ, ಮುಂದೆ ಹೋಗ್ಬಿಟ್ಟು ನಿಲ್ಲಿಸ್ಬಿಟ್ಟು ನೋಡೋಣ ಹೇಳಿ. ಸೂಪರಾಗಿ ಕಾಣಿಸ್ತಾ ಇದೆ. ಇಲ್ಲಿದೆ ವ್ಯೂ ಪಾಯಿಂಟು. ಅಯ್ಯೋ ಮರಗಳ ಅಡ್ಡ ಬಂದ್ಬಿಡುತ್ತೆ ಇಲ್ಲಿ. ಒಂದು ಸರಿ ಫೋಟೋಸ್ ತಗೊಂಡು
ಸೊ ಸೂಪರಾಗಿದೆ, ವ್ಯೂಸ್ ಮಾತ್ರ ಸಖತ್ತಾಗಿದೆ, ಎಂಜಾಯ್ ಮಾಡ್ಬೋದು ವ್ಯೂಸ್ ಮಾತ್ರ. ನನಗಂತೂ ತುಂಬ ಖುಷಿ ಆಯಿತು. ಆಕ್ಸಿಡೆಂಟ್ ಝೋನ್ ಸ್ಲೋ ಹೋಗಿ, ವಾವ್, ಮುಂದೆ ನೋಡಿ ಸೂಪರ್ ವ್ಯೂ ಕಾಣಿಸ್ತಾ ಇದೆ ಅನಿಸುತ್ತೆ ನಿಮಗೆ ಗೋಪುರದಲ್ಲಿ. ನಿಲ್ಸಕ್ಕಾಗಲ್ಲ. ಹೊಸ ಗಾಡಿ ಸರ್ ಇದೆ ಸರ್. ಹಾಂ ಇದೆ. ಹಾಂ ಹೋಗೋದಾ? 4:30 ಸರ್. 4:30. 4,30,000. ಹೌದು ಸರ್. ಒಳ್ಳೆ ಕಾರೇ ಸೆಕೆಂಡ್ ಹ್ಯಾಂಡ್ ಕಾರೇ 4.5 ಲಕ್ಷ. ಸೂಪರ್ ಗಾಡಿ. ಹೌದು ಸರ್, ಏನು ಮಾಡೋದು ಬೈಕು ಇವಾಗ. ಹೌದು, ಇದು 390cc ಸರ್. DL ಕೊಡಿ ನೋಡೋಣ. ಹಾಂ, ಪರಿಸವರು DL ಕೇಳ್ತಾ ಇದ್ದಾರೆ. 4 ಲಕ್ಷ. ಓಕೆ, ಬೇಡ ಅಂತ ಹೇಳಿದ್ರು ಪೊಲೀಸರು. ಓಕೆ ಸರ್, ಥ್ಯಾಂಕ್ ಯು. ಎಷ್ಟು ಬರುತ್ತೆ? 35. ಸೊ ಪೊಲೀಸವರು ಎಷ್ಟು ಗಾಡಿ ಅಂತ ಕೇಳಿದ್ರು. 4:30 ಅಂತ ಹೇಳಿದೆ. DL ಕೇಳಿದ್ರು, ಮತ್ತು ಬೇಡ ಹೋಗಿ ಅಂತ ಹೇಳಿದ್ರು. ಅವರು ಒಂದು ಕಾರೇ ಬರುತ್ತೆ ಅಂತ ಇದ್ದಾರೆ. ಸೆಕೆಂಡ್ ಹ್ಯಾಂಡಲ್ಲಿ ಸ್ವಿಫ್ಟೇ ತೊಗೊಂಡ್ರಂತೆ ಅವರು. 4 ಲಕ್ಷ ಸ್ವಿಫ್ಟೇ ತೊಗೊಂಡಿದ್ದೀನಿ. ಡಾಕ್ಯುಮೆಂಟ್ಸ್ ಎಲ್ಲ ಇದೆಯಾ ಅಂತ ಕೇಳಿದ್ರು. ಹಾಂ ಇದೆ ಸರ್ ಅಂತ ಹೇಳಿದೆ. ಫುಲ್ ಗೇರಲ್ಲಿ ಇದ್ದೇವಲ್ಲ ನಾವು, ಆದ್ದರಿಂದ ಅವ್ರು ಜಾಸ್ತಿ ಏನು ನಮ್ಮನ್ನು ಕೇಳಲ್ಲ. ಪಕ್ಕ ಡಾಕ್ಯುಮೆಂಟ್ ಇರುತ್ತೆ, ಡಾಕ್ಯುಮೆಂಟಿಂದನೇ ಬರ್ತಾರೆ. ಸೊ ಸೂಪರ್ ವ್ಯೂವು. ಬಟ್ ನೋಡಿ, ಇಲ್ಲಿ ಯಾರೋ ಎಣ್ಣೆಲ್ಲ ಹೊಡೆದು ಬೇರೆ ಬಾಟ್ಲಿಗಳೆಲ್ಲ ಬಿಸಾಕಿದ್ದಾರೆ, ಕಸ. ಒಳ್ಳೆಯ ವ್ಯೂ ಇರೋ ಜಾಗದಲ್ಲಿ ಅಲ್ಲೊಂದು ವಾಟರ್ ಫಾಲ್ಸ್ ಕಾಣಿಸ್ತಾ ಇದೆಯಲ್ಲ ನಿಮಗೆ? ಕಾಣಿಸ್ತಾ ಇದೆಯಾ ಇಲ್ಲ ಗೊತ್ತಿಲ್ಲ ಗೋಪುರದಲ್ಲಿ. ನನಗೆ ಮಾತ್ರ ಚೆನ್ನಾಗಿ ಕಾಣಿಸ್ತಾ ಇದೆ. ಸೂಪರಾಗಿದೆ. ಸೊ ಹೋಗೋಣ, ಟೈಮ್ ಆಗುತ್ತೆ ನಮಗೆ. ಫೈನಲಿ ನಮ್ಮ ಬೈಕು 646 ಕಿಲೋಮೀಟರ್ ಆಗಿದೆ. ಬೆಂಗಳೂರಿಂದ ಒಂದು 300 ಕಿಲೋಮೀಟ್ರ್ ಇತ್ತು ಫಸ್ಟು. 264 ಕಿಲೋಮೀಟ್ರು ಟ್ರಾವೆಲ್ ಮಾಡಿದ್ವಿ ಇವತ್ತು. ಬಟ್ ಕಾರ್ನರಿಂಗ್ ಮಾತ್ರ ಸಾಕಾದಾಗ ಮಾಡ್ಬೋದು. ಇದು ವ್ಯೂ ನೋಡ್ರಿ, ಇಲ್ಲಿ ಸೂಪರ್ ವ್ಯೂ, ಫ್ಯಾಂಟಾಸ್ಟಿಕ್ ವ್ಯೂ ಮಾತ್ರ ನೋಡಿ, ಸೂಪರಾಗಿದೆ, ಸಾಕಾಗಿದೆ ನೋಡಿ. ಅರ್ಧಕ್ಕೆ ಮೇಲೆ ಟಾಪೆಲ್ಲ ಕಾಣಿಸ್ತಾನೆ ಇಲ್ಲ, ಕ್ಲೌಡ್ಸ್ ಎಲ್ಲ ಮುಚ್ಚಿಬಿಟ್ಟಿದೆ. ಸೂಪರ್, ನನಗಂತೂ ತುಂಬ ಖುಷಿ ಆಯಿತು. ಮಳೆ ಬರುವ ಸಾಧ್ಯತೆಗಳಿದೆ, ಹೆಂಗೋ ಹಂಗೆ ಹೋಗೋಣ. ರೈನ್ ಗೇರ್ ಬೇರೆ ಇಲ್ಲ ನಮ್ಮ ಹತ್ರ. ಬಾಣ ಹೊಸ ಗಾಡಿಯಣ್ಣ, ಪೂಜೆ ಮಾಡಿಸಿದ್ದೀರಾ? ಯಾರೋ ಇಲ್ಲಿ ತೊಳಿತಾ ಇದ್ದಾರೆ ವಾಟರ್ ಫಾಲ್ಸ್ ಹತ್ರ ವೆಹಿಕಲ್ಲು. HB ಗ್ಯಾಸ್ ಅವರು. ಏನು ಬ್ರೋ, ಟರ್ನಿಂಗ್ಗಳಲ್ಲೆಲ್ಲ ನೀವು ಗಾಡಿಗೆ ಹಾಕ್ಕೊಂಡು ಹಿಂಗೆ ವಾಶ್ ಮಾಡಿದ್ರೆ ಹೆಂಗೆ ಹೇಳು? ಅಲ್ಲೆಲ್ಲಾದರೂ ಕೆರೆ ಗಿರೆ ಇದ್ದರೆ ಅಲ್ಲಿ ಎತ್ಕೊಂಡು ಹೋಗಿ ವಾಶ್ ಮಾಡ್ಕೊಬರ್ತಾನೆ. ಅದು ಟರ್ನಿಂಗ್ ಪಾಯಿಂಟಲ್ಲೇ ವಾಟರ್ ಫಾಲ್ಸ್ ಇದೆ, ಅಲ್ಲೇ ವಾಟರ್ ಫಾಲ್ಸ್ ಕೆಳಗಡೆ ಹಾಕ್ಕೊಂಡು ಗಾಡಿಗೆ ವಾಶ್ ಮಾಡ್ತಾಯಿದೆ ಅದು. ಏನು ಬ್ರೋ ನೀವು? ಫೈನಲಿ ಚಾಲ್ಮುಡಿ ಘಾಟೆಲ್ಲ ಇಳಿದು ಧರ್ಮಸ್ಥಳ ರೋಡಿಗೆ ರೀಚ್ ಆಗಿದ್ವಿ. ಈಗ
ಒಳ್ಳೆ ಪಿಕಪ್ ಇದೆ ಗಾಡಿ ಮಾತ್ರ. ಹಂಗೆ ಸುಮ್ಮನೆ ಹೇಳ್ಕೊಂಡು ಹೋಗುತ್ತೆ, ಸುಮ್ಮನೆ ಎಕ್ಸೈಟ್ರ್ ಕೊಟ್ಟರೆ ಸಾಕು, ಹಂಗೆ ಹೇಳ್ಕೊಂಡು ಹೋಗುತ್ತೆ.